ಎಲ್ಲರಿಗೂ ಬರ್ತದ್ದು ಹೊಸ ಬ್ಲಾಗ್ಗೆ ಸ್ವಾಗತ. ಗೈಸ್ ಹೊರಗಡೆ ಹೋಗ್ಬೇಕಾ ಏನಂತೀರಾ? 3 ಗಂಟೆ ಆಗಿದೆ, ಹೋಗೋಣ ಅನಿಸ್ತಿದೆ ಅಲ್ವಾ? ರೂಮಲ್ಲಿದ್ದೇನು ಮಾಡೋಣ? ಸೊ ಇವಾಗ ಕೇಳಿಸ್ತೈತಾ ಸಿದ್ದರಾಮಯ್ಯ ನಂಬಿದೆ ಅಂತ ಜಸ್ಟ್ ನಾನು ರೀಲ್ ಮಾಡ್ತಾಯಿದ್ದೀನಿ. ಫಸ್ಟು ರೀಲ್ ಒಂದ್ಸಲ ಎಡಿಟ್ ಮಾಡಿ ಅಪ್ಲೋಡ್ ಮಾಡಿ ಹೋಗ್ಬಿಡ್ಲ, ಇಲ್ಲ ಎಡಿಟ್ ಮಾಡಿ ಇಟ್ಟು ಹೋಗೋಣ ಬೆಸ್ಟ್ ಅನ್ಕೋತೀನಿ. ಗೊತ್ತಿಲ್ಲ ಸರಿಯಾಗಿ ಬಂದಿದ್ದೀಯ ಟೇಕು ಅಂತ, ಇಲ್ಲಾಂದರೆ ಮತ್ತೆ ಇನ್ನೊಂದ್ಸಲ ಟೈಕ್ ತಗೋಬೇಕಾಗತ್ತೆ. ಫಸ್ಟ್ ಇವಾಗ ಏನು ಮಾಡ್ಬೇಕಂದ್ರೆ ಅಲ್ಲಿಂದ ಇಲ್ಲಿಗೆ ಹಾಕ್ಕೊಂಡು, ಅಂದರೆ ಗೋಪುರದಿಂದ ಇಲ್ಲಿಗೆ ಹಾಕ್ಕೊಂಡು ಇಲ್ಲಿ ಎಡಿಟಿಂಗ್ ಮಾಡಿ ಮತ್ತೆ ಹೋಗೋಣ. ಹೊರಗಡೆ ಹೋಗಿದ್ದು ಯಾಕೆ? ಖರ್ಚು ಮಾಡಬೇಕಾ? ಖರ್ಚಿಂಗಂತೂ ಮಾಡೋಕ್ಕಾಗಲ್ಲ. ಖರ್ಚು ಎಲ್ಲ ಬಿಟ್ಬಿಡ್ತೀನಿ. ಅಂದರೆ ನಾನು ಏನು ಖರ್ಚು ಮಾಡಿದ್ದೀನಿ 10-20 ರೂಪಾಯಿ, ಅದು ನನಗೆ ಕಷ್ಟ ಆಗಿಬಿಟ್ಟಿದೆ. ನೋಡಿ ನನ್ನ ಲೈಫ್ ಹಿಂಗಿದೆ, ಫ್ಯೂಚರಲ್ಲಿ ಹೆಂಗಿರುತ್ತೆ ನೀವೇ ನೋಡ್ಬೋದು. 10 ರೂಪಾಯಿ ಖರ್ಚು ಮಾಡೋದಕ್ಕೂ ನನಗೆ ಭಯ. ಕಷ್ಟಪಡು ಇದು ಕಷ್ಟನಾ? ಸುಮ್ಮನೆ ಇರಲಿ. ಫಸ್ಟ್ ಎಡಿಟ್ ಮಾಡಿ ಸಿಗ್ತೀನಿ. ಓಕೆ ಗುರು, ಕೂತಿಲ್ಲ ಅರ್ಧ ಗಂಟೆ, ಮತ್ತೆ ಇನ್ನೊಂದ್ಸಲ ರೀಟೇಕ್ ರೀಶೂಟ್ ಏನು ಅಂತೀರ ಅದು. ಸೊ ಇನ್ನೊಂದ್ಸಲ ತೊಗೊಂಡು ಮಾಡಿರೋದು. ಫಸ್ಟ್ ಟೈಮ್ ತೊಗೊಂಡು ಸ್ವಲ್ಪ ಮ್ಯಾಚ್ ಆಗ್ತಿಲ್ಲ. ಇವಾಗಲೂ 90% ಇಲ್ಲ, ಸಾರಿ 100% ಇಲ್ಲ, ಒಂದು 80% ಹತ್ರ ಇದೆ ಅಷ್ಟೇ. ಸೊ ಇರಲಿ, ನಾನು ಜಾಸ್ತಿ ಟ್ರೈ ಮಾಡೋಕ್ಕಾಗಲ್ಲ ಅಂತಲ್ಲ, ಓಕೆ ಒಂದು ಸ್ವಲ್ಪ ಪರವಾಗಿಲ್ಲ. ಆದರೆ ಈ ಕಂಟೆಂಟು ಅಷ್ಟು ಪರವಾಗಿಲ್ಲ, ಏನೋ ಒಂದು ಮಾಡ್ತಾಯಿದ್ದೀನಿ ಅಷ್ಟೇ. ಇವಾಗೇನೋ ಹೆಂಗಿರುತ್ತೋ ಗೊತ್ತಿಲ್ಲ, ಎಡಿಟಿಂಗ್ ಮಾಡ್ತಾಯಿದ್ದೀನಿ. ಅದು ಎಡಿಟಿಂಗ್ ಮ್ಯಾಚ್ ಆಗಿದೆ. ಒಂದು ಮೈಕ್ ಅದೆಲ್ಲ ಸ್ವಲ್ಪ ಎಡಿಷ್ನಲ್ಲು ಏನೋ ಆಗಬೇಕು. ಅದು ಹಾಕಿ ಹೊರಗಡೆ ಹೋಗಿ ಟೈಮ್ ಸಿಗುತ್ತೆ ನನಗೂ ಗೊತ್ತಿಲ್ಲ. 4 ಗಂಟೆಗಾದರೂ ಹೊರಗಡೆ ಹೋಗ್ಬೋದು, ಬಟ್ ಇಲ್ಲಿ ಟ್ರಾನ್ಸ್ಫರ್ ಮಾಡೋದಾದರೆ ನೈಟೇ ಅಲ್ವಾ ಆಯಿತು. ಒಂದಿನ ಎಲ್ಲ ದಿನ ಒಂದೇ ಥರ ಇರಲ್ಲ ಬಿಡಿ ಅಷ್ಟೇ. ಅಯ್ಯೋ, ಆಗ ರೂಮಲ್ಲೇ ಮಾಡ್ತಾಯಿದ್ರೆ ನೀವು ಇನ್ನೇನಂತೀರ ಅಲ್ವಾ? ಎಡಿಟ್ ಮಾಡಿ ಸಿಗ್ತೀನಿ ಇಲ್ಲಿ, ನಿಮಗೂ ಬೋರಿಂಗೆ. ಅಯ್ಯೋ ಎಷ್ಟು ನಿಮಿಷ ಆಗೋಯ್ತಾ? ಸೊ ಬನ್ನಿ ಇವಾಗ ಹೊರಗಡೆ ಹೋಗೋಣ. ಸೊ ಇಲ್ಲಿ ಲಾಕ್ ಮಾಡಿದ್ದೀನಿ, ಲಾಕ್ ಮಾಡಿ ಹೋಗೋದು ಇವಾಗ ಡೈಲಿ. ಅದು ಬಿಟ್ಟರೆ ಚಾರ್ಜರ್ ಒಳಗಡೆ ಇಡ್ತೀನಿ, ಇವತ್ತು ಇಟ್ಟಿಲ್ಲ ಅಷ್ಟೇ. ಸೊ ಫೋನ್ ತಗೊಂಡು ಸೀದಾ ಹೋಗೋಣ ಬನ್ನಿ. ಈಗ ಎಲ್ಲಿಗೆ ಹೋಗ್ತೀನಿ ಗೊತ್ತಿಲ್ಲ. ಫೋನ್ ಫಸ್ಟ್ ಜೋಬಾಗಿ ಹೋಗ್ಬಿಡ್ತೀನಿ. ನಿಲ್ಲಿ ನಾನು ಸ್ವಲ್ಪ ಫೋನನ್ನು ಜೋಬಿಗೆ ಹಾಕೋಬಿಡ್ತೀನಿ ಅಷ್ಟೇ. ಮತ್ತೆ ನಡಿಯೋಣ. ಹೆಂಗಿದೆ ಹೇರ್ ಸ್ಟೈಲು? ಸೂಪರಾ ಸಖತ್ತ? ಹೆಂಗಿದೆ ಹೇಳಿ? ಅಯ್ಯೋ ಗೊತ್ತಿಲ್ಲದೆ ರೆಕಾರ್ಡ್ ಆನ್ ಮಾಡಿಬಿಟ್ಟಿದ್ದೀನಿ. ಬನ್ನಿ ಏನು ಮಾಡೋದು, ಇಲ್ಲಿಯೇ ಒಂದು ಗೊತ್ತಲ್ಲ ನಿಮಗೆ, ಎಲ್ಲ ವೀಡಿಯೋಗಳು ನಾನು ಕೂಡ್ಲಿಗೇಟವ್ರಿಗೆ ಬಂದು ಅಲ್ಲಿಂದ ವೀಡಿಯೋ ಸ್ಟಾರ್ಟ್ ಮಾಡೋಂಥದ್ದು. 90% ಆಫ್ ವೀಡಿಯೋದು ಹಂಗೆ ಇರೋದು. ನಾನು ಇಲ್ಲಿ ಬಂದೇ ಸ್ಟಾರ್ಟ್ ಮಾಡೋದು. ರೀಸನು ನನಗೂ ಗೊತ್ತಿಲ್ಲ, ಅಲ್ಲಿಂದ ಬರ್ತೀನಿ ಏನು ಮಾಡೋದು ಅಂತ. ಇಲ್ಲಿ ಬಂದಮೇಲೆ ಅನಿಸುತ್ತೆ ಟೈಮ್ ಆಗಿಬಿಟ್ಟಿದೆ, ಏನೋ ಒಂದು ಮಾಡಬೇಕು ಅಂತ. ಆವಾಗ ಕ್ಯಾಮ್ರಾ ತೆಗೆದು ಆನ್ ಮಾಡಿಬಿಡ್ತೀನಿ. ರೆಕಾರ್ಡಿಂಗ್ ಸ್ಟಾರ್ಟ್ ಆಗ್ತಾ ಇರುತ್ತೆ, ಏನೋ ಒಂದು ಮಾತಾಡ್ತಾ ರೆಕಾರ್ಡ್ ಮಾಡ್ಕೊಂಡು ಹೋಗ್ಬಿಟ್ಟು ಆ ಕಡೆ ಈ ಕಡೆ ನೋಡ್ತಾ, ಜನರು ನೋಡ್ತವ್ರಾ ಇಲ್ವಾ ಎಲ್ಲ ಮಾಡ್ತಾ ಹೋಗ್ತಾ ಇರ್ತೀನಿ. ಬನ್ನಿ ಇವಾಗ ಏನು ನಡೆಯುತ್ತೆ ಇವತ್ತಿನ ಲೈಫು ನೋಡೋಣ. ನೋಡಿ ಫುಲ್ಲು ನೆನ್ನೆ ಹೊಡೆದಿರೋ ಮಳೆಗೆ ಗ್ರೌಂಡಲ್ಲಿ ಮಕ್ಕಳೇ ಇಲ್ಲ. ರೀಸನ್ನು ಕಾಣಿಸ್ತಿದೆಯಾ? ನೀರು ಈ ರೇಂಜಿಗೆ ನೀರು ತುಂಬ್ಕೊಬಿಟ್ಟಿದೆ. ಇಲ್ಲಷ್ಟೇ ಆಡ್ಬೋದು, ಅದು ಬಿಟ್ಟರೆ ಆ ಕಡೆ ಆಡೋಂಗೆ ಇಲ್ಲ, ಹಂಗಾಗ್ಬಿಟ್ಟಿದೆ ಸ್ಥಿತಿ. ಇವಾಗ ಇಲ್ಲಿಂದ ಕಂಟಿನ್ಯೂಸ್ ಆಗಿ 4 ನಿಮಿಷ ಒಳಗೆ ಮಾಡಿ ಮುಗಿಸಾಕ್ಬಿಡ್ತೀನಿ. ಬನ್ನಿ ಮುಗಿಸಾಕ್ಬಿಡೋದೆ. ಯಾಕಂದರೆ ನಾನು ಅಲ್ಲಿ ಇವಾಗ ರೂಮ್ಮೇಟ್ಸ್ ಬಂದುಬಿಟ್ಟಿದ್ರೆ 4 ನಿಮಿಷ ಆಗೋಲ್ಲ, ಇಲ್ಲಾಂದರೆ ಹೆಂಗಾದ್ರೂ ಮಾಡಿಬಿಡ್ತೀನಿ. ರೂಮೊಳಗೆ ಹೋಗಾದ್ರು ರೂಮೊಳಗೆ ಇವಾಗ ಹೋಗಿ ಮಾಡ್ಬೇಕು, ಗೊತ್ತಿಲ್ಲ. ಇವಾಗ ಅವರಿಲ್ಲ ಅಂದರೆ ಏನೋ ಒಂದು ಬ್ಲಾಗ್ ನಡೆಯುತ್ತೆ. ಇದ್ದರೆ ಏನಾಗುತ್ತೆ ನೀವೇ ನೋಡಿ. ಈ ಥರ ಇಟ್ಕೊಂಡ್ರೆ ವಾಯ್ಸ್ ಕೇಳುತ್ತಾ? ದಟ್ ವಾಸ್ ಬಿಗ್ ಕನ್ಫ್ಯೂಷನ್. ಹೆಂಗಿದೆ ಈ ಆರೆಂಜ್ ಸ್ಕೂಟಿ? ಚೆನ್ನಾಗಿದೆಯಾ?
This is why I am silent. ನಾನು ರೂಮ್ ಲಾಕ್ ಮಾಡ್ಕೊಂಡು ಹೋಗಿದ್ದೀನಿ. ಅಷ್ಟು ಈಸಿ ಇಲ್ಲ ಅಂದ್ಕೊಳ್ಳಿ 4 ನಿಮಿಷ ವೀಡಿಯೋ ಮಾಡೋದು. ನೀರು ತುಂಬಿಸ್ಕೊಂಡು ಬರ ಹೋಯ್ತಾ ಇದ್ದೀವಿ. ಮಾತಾಡು ನೀರು ತುಂಬಿಸ್ತಾನೆ 1 ನಿಮಿಷ ಆಗಿಬಿಟ್ಟೈತೆ ಅಲ್ಲಪ್ಪ. ಶಪ್ಪ ನೀರು ಬಾಟ್ಲ್ ಇಟ್ಟು ಮೇಲೆ ಹೋಗೋಣ. ಮೇಲೆ ಮಳೆ ಹೊಡೆದ ಮೇಲೆ ವ್ಯೂ ಎಲ್ಲ ಚೇಂಜ್ ಆಗಿಬಿಟ್ಟಿದೆ. ಕಂಪ್ಲೀಟ್ ಒಂದು ಸಲ ಗ್ರೀನ್ ಕಾಣಿಸ್ತಿದೆ. ಮಳೆಗಾಲ ಸ್ಟಾರ್ಟ್ ಆಗಿಬಿಟ್ಟಿರೋ ಥರ. ಒಂದೇ ದಿನ ಹೊಡೆದಿರೋದು ಮಳೆ. ಏನಾಗಿದೆ ಅಂದರೆ ಇದ್ರ ಮೇಲೆ ಇರೋ ಧೂಳೆಲ್ಲ ಹೋಗ್ಬಿಟ್ಟಿದೆ. ಅದೇ ಮೇನ್ ರೀಸನ್ನು. ಧೂಳೆಲ್ಲ ಹೋಗಿ ಫುಲ್ಲು ಗ್ರೀನ್ ಕಾಣಿಸ್ತಾ ಇರೋದು. ಇದು ನಾನು ಬೇರೆ ಏನೋ ಮಾಡ್ಕೊಬಿಟ್ಟಿದ್ದೆ, ರಿಯಾಲಿಟಿ ಅದು. ಶೆಕೆಯಲ್ಲಿ ಹೋದರೆ ಒಂದು ಸ್ವಲ್ಪ ಏನಾದರೂ ಕುಡಿಯೋಕ್ಕೆ ಮನಸ್ಸಾಗುತ್ತೆ. ಆಫೀಸ್ಗೆ ಹೋದರೆ ಅಲ್ಲಿ ಕೂತ್ಕೊಳ್ಳೋಕ್ಕೆ ಆಗೋಲ್ಲ. ತಲೆ ಹತ್ರ ಫ್ಯಾನು AC ಎಲ್ಲ ಹಾಕ್ಬಿಟ್ಟು ಅಲ್ಲಿ ಚಳಿ ಅಂದರೆ ಚಳಿ, ಇಲ್ಲಿ ಬಂದರೆ ಸೆಕೆ. ಅದೊಂಥರ ಕಂಫರ್ಟ್ ಅನ್ಸ್ಬಿಡುತ್ತಪ್ಪ ಆಫೀಸು ಅಲ್ವಾ. AC ಓಕೆ, AC ಜೊತೆ ಫ್ಯಾನು ಹಾಕಿದ್ದಾರೆ ಇವಾಗ. ಅದ್ರ ಹತ್ರ ಕೂರೋಕ್ಕಾಗಲ್ಲ ಅದು ತುಂಬ ಹೊತ್ತು. ಅಂದರೆ ನೋಡಿ, ಈ ಥರ ಸೆಕೆ ಜಾಗದಲ್ಲಿ ಅದು ಹಾಕೊಂಡು ಕೂರೋದಕ್ಕೆ ಓಕೆ. ಅವ್ರು AC ಹಾಕಿರೋ ರೀಸನ್ ಹೇಳಿ ನಮಗೆ ಅಂತಲ್ಲ. AC ಹಾಕಿರೋದು ಅವ್ರ ಸಿಸ್ಟಮ್ಸ್ ಚೆನ್ನಾಗಿರಲಿ ಅಂತ. ಅದು ಬಿಟ್ಟು ಇವಾಗ ಫ್ಯಾನ್ ಆ್ಯಕ್ಚುಲಿ ನಮಗೆ ಅಂತಲೇ ಹಾಕಿರೋದು ಅನ್ಕೋತೀನಿ. ನನಗೂ ಸರಿ ಗೊತ್ತಿಲ್ಲ, ಯಾರಿಗೊತ್ತು. ಸಮ್ಮರಲ್ಲಿ ಜಾಸ್ತಿ ಹೀಟ್ ಆಗುತ್ತೆ ಅಂತ ಸಿಸ್ಟಮ್ಸ್ಗೆ ಅಂತ ಹಾಕಿರ್ಬೋದು, ದೇವರಿಗೆ ಗೊತ್ತು. ಸೊ ಏನು ಮಾಡೋಕ್ಕಾಗಲ್ಲ. ನಂದು ಈ ವ್ಲಾಗ್ನಲ್ಲಿ ತುಂಬ ಕಮ್ಮಿ ಮಾತಾಡ್ತಿರ್ತೀನಿ, ವಾಯ್ಸು ಕೇಳಿರಲ್ಲ. ಸೊ ಏನಾದ್ರು ಆಗಿರುತ್ತೆ ನನಗೂ ಗೊತ್ತಿಲ್ಲ. ಈ ಕಡೆಯಿಂದ ನನ್ನ ಫೇಸ್ ಕಾಣಲ್ಲ, ಆದರೆ ನೇಚರ್ ಕಾಣುತ್ತೆ. ಇನ್ನೇನು ಜಾಸ್ತಿ ಮಾತಾಡೋಂಗಿಲ್ಲ. ಸೊ ನಾನು ಈ ವ್ಲಾಗ್ನ ಇಲ್ಲಿ ಏನು ಮಾಡ್ತಾಯಿದ್ದೀನಿ, ನಾನು ನಿಮಗೆ ಸಿಗ್ತೀನಿ ನೆಕ್ಸ್ಟ್ ವ್ಲಾಗ್ನಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್, ಬೈ ಬಾಯ್.